ಅಲ್ಲ. ನೀವು ತಮಿಳುನಾಡಿನ ವಾಟರ್ಮ್ಯಾನ್ ಆಗಬೇಡಿ. ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರೈತರ ಹಿತವನ್ನು ರಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಕರ್ತವ್ಯದ ನೆನಪು ಮಾಡಿಕೊಳ್ಳೋದಕ್ಕೆ ಈ ಹೋರಾಟ. ಯಾತಕ್ಕಾಗಿ ಈ ಹೋರಾಟ ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದೆ ಎಲ್ ನಿನೋ ಎಫೆಕ್ಟ್ನ ಪರಿಣಾಮ ಈ ವರ್ಷ ಮಳೆ ಕೊರತೆ ಆಗುತ್ತೆ ಅನ್ನುವ ವರದಿ ಬಂದಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲರಿಗೂ ಸುತ್ತೋಲೆಯನ್ನು ಕಳಿಸಿದ್ರು. ಆ ಸುತ್ತೋಲೆ ಏನು ಅಂತ ಹೇಳಿದ್ರೆ, ನಮ್ಮ ಡ್ಯಾಮ್ಗಳಲ್ಲಿರುವಂಥ ನೀರನ್ನು ಕುಡಿಯೋ ನೀರಿಗಾಗಿ ಶೇಖರಿಸಿರಿ, ರೈತರೇ ನೀವು ಬಿತ್ತನೆ ಮಾಡಬೇಡಿ, ಈ ವರ್ಷ ಮಳೆ ಕೊರತೆ ಕಾಡುತ್ತೆ ಅನ್ನುವ ಮಾತು ಹೇಳಿದ್ರು. ನಾನು ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೇನೆ, ಕುಡಿಯುವ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕರ್ತವ್ಯ ಯಾರ್ದಿತ್ತು? ಸರ್ಕಾರದೇ ಇತ್ತು, ನಿಮ್ಮದೇ ಇತ್ತು. ನೀವು ಕುಡಿಯೋ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕೆಲಸವನ್ನು ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ರೈತರಿಗೆ ಹೇಳಿದ್ರಿ ಬಿತ್ತನೆ ಮಾಡಬೇಡಿ ಅಂತೇಳಿ, ನಾವು 90% ರೈತರು ಬಿತ್ತನೆ ಮಾಡಿಲ್ಲ. ಆದರೆ ಕುಡಿಯುವ ನೀರಿಗಾಗಿ ನೀರನ್ನ ಶೇಖರಣೆ ಮಾಡುವ ಜವಾಬ್ದಾರಿ ನಿಮ್ದಿತ್ತು, ಯಾಕೆ ಕೆಲಸ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಇಂಥ ಪರಿಸ್ಥಿತಿ ಬಂದಾಗ 15 ದಿನ ಮುಂಚೆ, ತಿಂಗಳು ಮುಂಚೆ ಸರ್ವಪಕ್ಷಗಳ ಸಭೆ ಕರೆದು ನಮ್ಮ ವಕೀಲರ ತಂಡದ ಜೊತೆಗೆ ಸಮಾಲೋಚನೆ ಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನ ನ್ಯಾಯಾಲಯದ ಮುಂದೆ ಮನವರಿಕೆ ಮಾಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮಾಡಬೇಕಾಗಿತ್ತು. ದುರ್ದೈವ ಸಂಗತಿ, ನಿಮಗೆ ರಾಜ್ಯದ ರೈತರ ಬರ ಮುಖ್ಯ ಆಗಲಿಲ್ಲ. ನಿಮ್ಮ ಶಾಸಕರ ಅಧಿಕಾರದ ಬರವನ್ನು ನಿವಾರಿಸೋದ್ರ ಕಡೆಗೆ ಜೈಲಿನಲ್ಲಿ ಹೋಗಿ ಕೂತ್ಕೊಂಡ್ರಿ. ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ, ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರನ್ನ ಮರೆತ್ರಿ. ನಿಮ್ಮ ಅಧಿಕಾರದ ಹಿತಾಸಕ್ತಿಯ ರಕ್ಷಣೆಗಾಗಿ ಬರ ಪೀಡಿತ ರೈತರನ್ನ ಮರೆತ್ರಿ. ಬರಗೆಟ್ಟ ಶಾಸಕರಿಗೋಸ್ಕರ ಜೈಲಿನಲ್ಲಿ ಕೂತ್ರಿ. ಈ ಒಂದು ನಿಮ್ಮ ನಿಲುವಿಗೆ ಧಿಕ್ಕಾರ, 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 ಧಿಕ್ಕಾರ. ನಿಮಗೆ ರೈತರ ಹಿತ ಮುಖ್ಯ ಆಗಿದ್ರೆ, ಕರ್ನಾಟಕ ರಾಜ್ಯದ ಜನರ ಹಿತ ಮುಖ್ಯ ಆಗಿದ್ರೆ, ನೀವು 15 ದಿನ ಮುಂಚಿತವಾಗಿ ಸರ್ವಪಕ್ಷದ ಸಭೆಯನ್ನು ಕರೀತಾ ಇದ್ರಿ. ಯಾಕೆ ನೀವು ಸಭೆ ಕರೀಲಿಲ್ಲ? ನೀವು ನಮ್ಮ ಭಾಗದ ರೈತರ ಹಿತ ಮುಖ್ಯ ಆಗಿದ್ರೆ ನೀವು ಹೇಳಿದ್ರಿ ಕುಡಿಯೋ ನೀರಿಗೋಸ್ಕರ ನೀರನ್ನು ಶೇಖರಣೆ ಮಾಡಬೇಕು ಅಂತ ಹೇಳಿ. ಇದೆಯಾ ನಮ್ಮ ಡ್ಯಾಮ್ನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಟಿದ್ದೀರಾ? ನೀವೇನಾದ್ರು ತಮಿಳುನಾಡಿಗೆ ರಾತ್ರಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದೀರಲ್ಲ, ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಎಲ್ಲಿಂದ ತರ್ತೀರಿ ನೀವು ಕುಡಿಯೋಕ್ ನೀರನ್ನ? ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವೊಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇವೆ, ನಾವು ಯಾರು ಕೂಡ ತಮಿಳುನಾಡಿನ ವಿರೋಧಿಗಳಲ್ಲ. ಬಿಜೆಪಿಯವರು ತಮಿಳು ಜನರ ವಿರೋಧಿಗಳಲ್ಲ. ತಮಿಳುನಾಡು ಜನರನ್ನು ನಮ್ಮ ಶತ್ರುಗಳು ಅಂತೂ ನಾವು ಭಾವಿಸಿಲ್ಲ. ಅವರು ನಮ್ಮ ನೆರೆಹೊರೆಯವರು. ಆದ್ರೆ ಕರ್ನಾಟಕದ ಪರಿಸ್ಥಿತಿ, ಅದರ ಗಂಭೀರತೆ, ಅದನ್ನು ಅರ್ಥ ಮಾಡಿಸುವ ಕೆಲಸವನ್ನ ನೀವ್ಯಾಕೆ ಇನ್ನು ಮಾಡಿಲ್ಲ? ನಾವು ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿದೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಾದ್ರೂ ಹೇಗೂ 3ನೇ ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ನಲ್ಲಿ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ ಕೆಆರ್ಎಸ್ ಕರ್ಕೊಂಡು ಬನ್ನಿ. ಈಗಿನ ಪರಿಸ್ಥಿತಿ ಏನಿದೆ, ಬರದ ಭೀಕರತೆ ಹೇಗೆ ಕರ್ನಾಟಕವನ್ನು ಕಾಡ್ತಾ ಇದೆ ಅನ್ನೋದನ್ನ ಅವರು ಕಣ್ಣಾರೆ ನೋಡ್ಲಿ. ಬಹುಶಃ ಅವ್ರು ಕಣ್ಣಾರೆ ನೋಡಿದ್ರೆ ಅವರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ, ಅವರೇ ಸಂಕಷ್ಟದಲ್ಲಿದ್ದಾರೆ, ಅವ್ರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಬಾರದು ಅನ್ನುವಂತ ವಾಸ್ತವಿಕ ಸತ್ಯ ಅವರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸೋ ಜವಾಬ್ದಾರಿ
ಯಾರಿಗೂ ಮುಖ್ಯಮಂತ್ರಿಗಳ ನಿಮ್ಗೆ ಅದು ಅರ್ಥ ಮಾಡಿಸೋ ಜವಾಬ್ದಾರಿ. ನೀವು ಅರ್ಥ ಮಾಡಿಸಿ ಅಂತ ಆಗ್ರಹ ಮಾಡ್ಲಿಕ್ಕೆ, ನಿಮ್ ಕರ್ತವ್ಯದ ನೆನಪು ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು KRSಗೆ ಮುತ್ತಿಗೆ ಹಾಕಿದ್ದಾರೆ. ಇವತ್ತು KRSಗೆ ಮುತ್ತಿಗೆ ಹಾಕಿರೋದ್ರ ಉದ್ದೇಶ ನಿಮಗೆ ನಿಮ್ಮ ಕರ್ತವ್ಯದ ನೆನಪು ಮಾಡ್ಲಿಕ್ಕೆ. ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮನ್ನು ಮೊದಲನೇ ಬಾರಿಗೆ ಮಂತ್ರಿ ಮಾಡಿದ್ದು ನನಗೆ ನೆನಪಿನ ಬಂಗಾರಪ್ಪ ಸಾಹೇಬರು. ಬಂಗಾರಪ್ಪ ಸಾಹೇಬರು ಇವತ್ತು ಬದುಕಿಲ್ಲ. ಅವರನ್ನು ನಿಲುವು ತೆಗೆದುಕೊಂಡಿದ್ರು, ಏನ್ ಬೇಕಾದ್ರೆ ನೀರು ಬಿಡಲ್ಲ ಅಂತ ಹೇಳಿ. ನಿಮಗೆ ಮೊದಲನೇ ಬಾರಿಗೆ ಮಂತ್ರಿ ಮಾಡುವಂತ ಬಂಗಾರಪ್ಪ ಸಾಹೇಬರ ದಿಟ್ಟತನ ನಿಮಗೂ ನೋಡ್ಲಿ, ನಿಮಗೂ ಅವ್ರ ದಿಟ್ಟತನ ಬರಲಿ. ನೀವು ನಿಲುವು ತಗೊಳ್ಳಿ, ರೆಡ್ ಕಾರ್ಡ್ ಆಗಲಿ, ಏನ್ ಬೇಕಾದ್ರೂ ಆಗಲಿ, ನೀರು ಬಿಡಲ್ಲ ಅನ್ನುವಂತ ನಿಲುವು ತಗೊಳ್ಳಿ. ಕದ್ದು ಮುಚ್ಚಿ ನೀರು ಬಿಟ್ಟು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿ ಆಗಬೇಡಿ ಅಂತ ಎಚ್ಚರಿಸೋದಕ್ಕೋಸ್ಕರ ಈ ಚಳವಳಿ. ನಿಮ್ ಜೊತೆಗೆ ನಾವು ಇದೀವಿ ಅಂತ ಹೇಳೋದಕ್ಕೋಸ್ಕರ ಈ ಚಳವಳಿ. ನೀವು ನಿರ್ಣಯ ತೆಗೆದುಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ ನೀರು ಬಿಡೋಣ ಅಂತ ಹೇಳಿ. ಕರ್ನಾಟಕದ ಜನ ನಿಮ್ ಜೊತೆಗೆ ನಿಲ್ತವೆ. ನಿಮ್ಮನ್ನ ಬಂಡೆ ಅಂತ ಹೇಳ್ತಾರೆ, ನೀವು ಒಂದೊಂದ್ಸರಿ ಹೇಳ್ಕೊಂಡಿದ್ದೀರಿ ನಾನು ಬಂಡೆ ಇದ್ದಂಗೆ ಅಂತ ಹೇಳಿ. ಕಾವೇರಿ ನೀರಿನ ವಿಷಯದಲ್ಲೂ ಕೂಡ ನೀವು ಅಚಲ ಬಂಡೆ ತರ ಇರಿ, ಬಂಡೆ ತರ ಇದೆ. ಆ ಬಂಡೆ ತರ ಇರ್ಬೇಕೇ ಹೊರತು ಬಂಡೆ ಅಂದ್ರೆ ನನ್ ಕುರ್ಚಿ ಉಳಿಯುತ್ತಾ ಇಲ್ವೋ ಅಂತ ಆಲೋಚನೆ ಮಾಡಿದ್ರೆ ನಿಮ್ ಬಂಡೆಗೆ ಡೈನಾಮಿಕ್ ಇಡೋ ಕೆಲಸನ ರಾಜ್ಯದ ರೈತರು ಮಾಡ್ತಾರೆ, ರಾಜ್ಯದ ಜನ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಬಂಡೆ ತರ ನಿಂತ್ಕೊಳ್ಳಿ, ನಾವು ನಿಮ್ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅನ್ನುವ ಮಾತನ್ನು ಹೇಳೋದಕ್ಕೋಸ್ಕರ ಈ ಒಂದು ಹೋರಾಟ. ಕರ್ನಾಟಕದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ, ಕರ್ನಾಟಕ ಅಂತ ನೋಡ್ತೇವೆ. ದೇಶದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ತಮಿಳುನಾಡು, ಕೇರಳ, ಕರ್ನಾಟಕ ಅಂತ ನಾವು ನೋಡಲ್ಲ, ಆಗ ನಾವು ದೇಶದ ಹಿತಾಸಕ್ತಿ ನೋಡ್ತೇವೆ. ಅಂತ ಸಂದರ್ಭ ಬಂದಾಗ ದೇಶದ ಹಿತಾಸಕ್ತಿಯ ಜೊತೆ ನಿಂತಿದ್ದೇವೆ. ಇವತ್ತು ಕರ್ನಾಟಕದ ಜನ ಸಂಕಷ್ಟದಲ್ಲಿದ್ದಾರೆ. 60% ಡ್ಯಾಮ್ಗಳಲ್ಲಿ ನೀರಿಲ್ಲ. ತುಂಗಭದ್ರಾ, ನಾನು ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ, ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಎಡದಂಡ ಬಲದಂಡ ಕಾಲುವೆಗೆ ವರ್ಷದ 11 ತಿಂಗಳು ನೀರು ಕೊಡಬೇಕು ಅಂತ ಹೇಳಿ ಬಚಾವ್ ತೀರ್ಪು ಹೇಳಿದೆ. 5 TMC ನೀರನ್ನ ಅಲ್ಲಿಯ ರೈತರಿಗೆ ನಿರಂತರವಾಗಿ ಕೊಡಬೇಕು ಅನ್ನುವಂತ ಮಾತನ್ನ ಬಚಾವ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ದುರ್ದೈವ ಸಂಗತಿ ಅಂದ್ರೆ ಅಲ್ಲಿಯ ರೈತರಿಗೆ ನೀವು ನೀರು ಬಿಟ್ಟಿಲ್ಲ, ಬಚಾವ್ ತೀರ್ಪನ್ನ ಉಲ್ಲಂಘನೆ ಮಾಡಿದಿರಿ. ಅಲ್ಲಿಯ ನಮ್ಮ ರೈತರಿಗೆ ನಮ್ದೇ ಸರ್ಕಾರ ಇದ್ದಾಗ ಅನ್ಯಾಯ ಮಾಡಿದಿರಿ. ಇಲ್ಲೂ ಅಷ್ಟೇನೆ, ನೀವು ತಮಿಳುನಾಡಿಗೆ ಅನ್ಯಾಯ ಮಾಡಿ ಅಂತ ನಾವು ಹೇಳಲ್ಲ, ಆದ್ರೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಎಚ್ಚರಿಸೋದಕ್ಕೆ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳೇ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ, ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಹಕ್ಕನ್ನ ರಕ್ಷಿಸುವಂತ ಅಧಿಕಾರ ಸ್ಥಾನದಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೂರಿಸಿದ್ದಾಳೆ. ಇಂಥ ಸಂದರ್ಭದಲ್ಲಿ ನಮ್ಮ ನೀರಿನ ಹಕ್ಕನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ಮದಿದೆ ಅನ್ನುವ ಮಾತನ್ನ, ನಿಮ್ಮ ಕರ್ತವ್ಯವನ್ನು ನೆನಪು ಮಾಡೋದಕ್ಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ರೈತರು ಹೇಳ್ತಾ ಇದ್ದಾರೆ, ಅಣ್ಣ ಹಗಲು ನೀರು ನಿಲ್ಲಿಸ್ತಾರೆ, ರಾತ್ರಿ ನೀರು ಬಿಡ್ತಾರಣ್ಣ, ರಾತ್ರಿ ಎಲ್ಲ ನೀರು ಬಿಟ್ಟು ದ್ರೋಹ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಅನ್ಯಾಯ ನೀವು ಮಾಡಬೇಡಿ. ನೀವೇ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ, ಈ ಅನ್ಯಾಯವನ್ನು ನೀವು ಮಾಡಬೇಡಿ. ನಮ್ಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕರ್ತವ್ಯ ಲೋಪ ಮಾಡಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾವ ರೀತಿ ಕರ್ತವ್ಯ ಲೋಪ ಮಾಡಿದಿರಿ? ನಮ್ಮ ವಕೀಲರ ತಂಡವನ್ನು ಕರೆದು ಅವರಿಗೆಲ್ಲರಿಗೂ ಏನೇನೋ ವಾದ ಮಾಡಬೇಕು ಅನ್ನೋದನ್ನ ಜಲತಜ್ಞರ ಮೂಲಕ ಅವರಿಗೆ ಮಾಹಿತಿ ಕೊಟ್ಟು ಪ್ರಬಲವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಮುಂದೆ ನಮ್ಮ ವಾಸ್ತವಿಕ ಸತ್ಯವನ್ನು ಮನವರಿಕೆ ಮಾಡಬೇಕಾಗಿತ್ತು, ಸಮರ್ಥ ವಾದವನ್ನು ಮಂಡಿಸಬೇಕಾಗಿತ್ತು. ಯಾಕೋ ನೋಡಿದ್ರೆ ಮುಖ್ಯಮಂತ್ರಿಗಳು ಮೈಮರ್ತ್ರಿ, ನಮ್ಮ ನೀರಾವರಿ ಸಚಿವರು ಕೂಡ ಮೈಮರ್ತರು. ನೀರಾವರಿ ಸಚಿವರು ಅವರಿಗೆ ಈಗಲೂ ಕೂಡ ನೀರಾವರಿ ಬಗ್ಗೆ ಆಸಕ್ತಿ ಇದ್ದಂಗೆ ಕಾಣಲ್ಲ. ಅವ್ರಿಗೆ ಬೆಂಗಳೂರು ಬಗ್ಗೆನೇ ಆಸಕ್ತಿ.
ರಕ್ಷಣೆಗೋಸ್ಕರನಾದ್ರೂ ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕೋ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಈಗಲಾದ್ರೂ ಅಷ್ಟೇನೆ ಮೇಲ್ಮನವಿ ಸಲ್ಲಿಸಿ ನ್ಯಾಯಾಧಿಕರಣದ ಮುಂದೆ ವಾಸ್ತವಿಕ ಸತ್ಯವನ್ನ ಮನವರಿಕೆ ಮಾಡಿಕೊಡಿ. ಕರ್ಕೊಂಡೋಗಿ ಸರ್ವ ಪಕ್ಷಗಳನ್ನ ಮೆಟ್ಟೂರು ಡ್ಯಾಮಿಗೆ ಆಹ್ವಾನ ಮಾಡಿ, ತಮಿಳುನಾಡಿನ ಜನಪ್ರತಿನಿಧಿಗಳನ್ನ, ತಮಿಳುನಾಡಿನ ರೈತರನ್ನ KRSಗೆ ಆಹ್ವಾನ ಮಾಡಿ ಅವರು ಬಂದು ನೋಡ್ಲಿ, ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಲಿ. ಆಗ ಎರಡೂ ರಾಜ್ಯಗಳ ನಡುವೆ ಸಂಬಂಧ ತಪ್ಪುತ್ತೆ, ಸತ್ಯದ ಮನವರಿಕೆ ಆಗುತ್ತೆ. ಆ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿ ನೀವು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಈ ಒಂದು ಹೋರಾಟ ಕರ್ನಾಟಕ ರಾಜ್ಯದ ರೈತರ ಹಿತವನ್ನು ಕಾಪಾಡುವುದಕ್ಕೆ ಹೋರಾಟ. ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಹಿತವನ್ನು ಕಾಪಾಡುವುದಕ್ಕೆ ನಮ್ಮ ಹೋರಾಟ. ಈ ಹೋರಾಟ ರಾಜಕಾರಣ ಮಾಡೋದಕ್ಕಲ್ಲ. ರಾಜಕಾರಣ ಮಾಡೋದಕ್ಕೆ ನಮಗೆ ಬೇಕಾದಷ್ಟು ವಿಷಯ ಇದಾವೆ. ನೀವು ಅಚಲವಾಗಿ ನಿಂತ್ಕೊಳ್ಳಿ, ನಿಮ್ ಜೊತೆಗೆ ನಾವಿದೀವಿ ಅನ್ನುವಂತ ವಿಶ್ವಾಸ ತುಂಬೋದಕ್ಕೆ ಈ ಹೋರಾಟ. ನೀವು ದ್ರೋಹ ಮಾಡಿದ್ರೆ, ನೀವು ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ರೆ ನಾಡಿನ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಡೋದಕ್ಕೆ ಈ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ. ನಮಗೆ ನೀರು, ನಮಗೆ ನೀರು, ನಮ್ಮ ನೀರು, ನಮ್ಮ ನೀರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಭಾರತ್ ಮಾತಾ ಕಿ. ಕಾವೇರಿ ತಾಯಿಗೆ, ಕಾವೇರಿ ತಾಯಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ ಭಾರತ್ ಮಾತಾ ಕಿ. ಸಭೆಯನ್ನು ಉದ್ದೇಶಿಸಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಹಳ ವಿಶೇಷ ಅಂತಂದ್ರೆ ಯಾವುದೇ ತೊಂದರೆ ಇದ್ದವರಿಗೆ ಅವ್ರು ಬಂದು ಇಲ್ಲಿ ರೈತರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ಯಡಿಯೂರಪ್ಪ ಸ್ವಾಗತವನ್ನು ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕೂತ್ಕೊಂಡ್ಬಿಡಿ ಸರ್, ನೀವೆಲ್ಲ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ, ಕೂರ್ಸಿ ಸರ್, ಕೂರ್ಸಿ. ಕೂತ್ಕೊಳ್ಳೋಣ, ಕೂತ್ಕೊಳ್ಳಿ ನೀವು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂತ ಜಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು. ಆಮೇಲೆ ಮಾತಾಡ್ತೀರಾ? ಓಕೆ.
ಮಾಡಿರ್ತಕ್ಕಂಥ ಮರಣ ಶಾಸನ. ಇದನ್ನ ವಿರೋಧಿಸಿ ರೈತರ ಹಕ್ಕನ್ನ ಕಾಪಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರೈತ ನಾಯಕ BS ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ಈ ಹೋರಾಟ ಯಶಸ್ವಿಯಾಗುತ್ತೆ. ಎಲ್ಲರೂ ಕೂತ್ಕೊಳ್ಳಿ, ಶಾಂತ ರೀತಿಯಿಂದ ಎಲ್ಲರೂ ಮಾತನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ಅದಕ್ಕಾಗಿ ಹೋರಾಟ, ನನ್ನ ನೀರು, ನನ್ನ ನೀರು, ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ರೈತ ಪರ ಹೋರಾಟಕ್ಕೆ. ನಮ್ಮ ನೀರು, ನಮ್ಮ ನೀರು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನಮ್ಮ ನೀರು, ನಮ್ಮ ನೀರು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕಾವೇರಿ ಮಾತೆಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಸ್ವಲ್ಪ ಸ್ಪ್ರೆಡ್ ಆದರೆ ನೀವು ಓಪನ್ ಆಗಿರೋದು ಇನ್ನೂ ಕ್ಯಾಮ್ರಾ ಹೋಗ್ತದೆ. ಬಿಜೆಪಿಯ ರೈತ ಹೋರಾಟಕ್ಕೆ, ಬಿಜೆಪಿಯ ರೈತ ಹೋರಾಟಕ್ಕೆ, ರೈತರನ್ನ ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಹಕ್ಕನ್ನ ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರೈತರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವ DK ಶಿವಕುಮಾರ್ಗೆ, ರೈತರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವ DK ಶಿವಕುಮಾರ್ಗೆ, ಕಾವೇರಿಗಾಗಿ ನಮ್ಮ ಹೋರಾಟ, ಕಾವೇರಿಗಾಗಿ, ಕಾವೇರಿಗಾಗಿ, ರೈತರಿಗಾಗಿ ನಮ್ಮ ಹೋರಾಟ, ನಮ್ಮ ಹೋರಾಟ, ಕಾವೇರಿಗಾಗಿ, ಕಾವೇರಿಗಾಗಿ. ಬಂಧುಗಳೇ, ಕರ್ನಾಟಕ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಸಂಪೂರ್ಣ ಅಭಿವೃದ್ಧಿಯನ್ನು ಬದಿಗೊತ್ತಿ ಕಾವೇರಿ ಕೊಳ್ಳದ ರೈತರ ಹಿತಾಸಕ್ತಿ ಬದಿಗೊತ್ತು ಇವತ್ತು ತಮಿಳುನಾಡಿಗೆ ಕತ್ತುಮುಚ್ಚಿ ನೀರು ಬಿಟ್ಟಿದ ಬಂಧುಗಳೇ. ಇವತ್ತು ರೈತರ ಜಮೀನುಗಳು ಬಣಗುಡುತ್ತಿವೆ. ಕಾವೇರಿ ಕೊಳ್ಳದ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥ ಈ ಸರ್ಕಾರ ಒಣಗಿಡಿ ಸರ್ಕಾರ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸೀಟಿನ ಒಂದು ಹೋರಾಟದಲ್ಲಿ ಕಾವೇರಿ ಕೊಳ್ಳದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿದ್ದಾರೆ. ಅದನ್ನು ವಿರೋಧಿಸಿ ಈ ನಾಡಿನಲ್ಲಿ ರೈತರಿಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟ ಸನ್ಮಾನ್ಯ ಯಡಿಯೂರಪ್ಪನವರು ಕಾವೇರಿ ಕೊಳ್ಳದ ರೈತರಿಗಾಗಿ ದರಿಯತ್ತಲು ಬಂದಿದ್ದಾರೆ. ಅವರೊಂದಿಗೆ ಇವತ್ತು ಸಾವಿರಾರು ಕಾರ್ಯಕರ್ತರನ್ನು ಇಲ್ಲಿ ಸೇರಿದ್ದೇವೆ. ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ